ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಗೌರ್ಮೆಂಟಿಂದ 200 ಯೂನಿಟ್ಸ್ ಫ್ರೀ ಕೊಡ್ತೀವಿ ಅಂತೇಳಿ ಕನ್ಫರ್ಮ್ ಮಾಡಿದ್ದಾರೆ. ಅದು ಅವರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಿಜಕ್ಕೂ 200 ಯೂನಿಟ್ಸ್ ಫುಲ್ ಎಲ್ಲನೂ ಯೂಸ್ ಮಾಡ್ಬೋದಾ ಅಂತೇಳಿ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅವರು ಕ್ಯಾಲ್ಕುಲೇಷನ್ ಮಾಡೋದು ಬೇರೆ ಇರುತ್ತೆ, ಜನ ತಿಳ್ಕೊಂಡಿರೋದು ಬೇರೆ ಇರುತ್ತೆ. ಅವ್ರು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಎಷ್ಟು ಯೂನಿಟ್ ಯೂಸ್ ಮಾಡಬೇಕು ಜನಗಳೆಲ್ಲ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆಯಲ್ಲ, ಈಗ ಬಂದಾದಮೇಲೆ ಈಗ 200 ಯೂನಿಟ್ಸ್ ಫ್ರೀ ಅಂತೇಳಿ ಮೊದಲೇ ಹೇಳಿದರು. ಈಗ ಆ ಯೂನಿಟ್ಸ್ ಕರೆಂಟ್ ಬಿಲ್ನ ಫ್ರೀ ಮಾಡ್ತಾರೆ, ಆದರೆ ಎಷ್ಟು ಯೂಸ್ ಮಾಡಬೇಕು ಅಂತೇಳಿ ಯಾವ ಥರ ಡಿಸೈಡ್ ಮಾಡಿದ್ದಾರೆ ಅಂತೇಳಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಅವರು 200 ಯೂನಿಟ್ಸ್ ಫ್ರೀ ಅಂತಂದರೆ 200 ಫುಲ್ ಯೂನಿಟ್ಸ್ ಎಲ್ಲನೂ ಫ್ರೀ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ, ನೀವು ಹಿಂದೆ ಅಂದರೆ ಈಗ ಇವತ್ತಿಂದ ಅಂದ್ಕೊಳ್ಳಿ, ಈ ತಿಂಗಳಿಂದ ಹಿಂದೆ 12 ತಿಂಗಳು ಎಷ್ಟು ಯೂಸ್ ಮಾಡ್ತಿದ್ರಿ ಅಷ್ಟೇ ಯೂಸ್ ಮಾಡಿದರೆ ನಿಮಗೆ ಫ್ರೀ ಸಿಗುತ್ತೆ. ಅಷ್ಟಕ್ಕಿಂತ ಸ್ವಲ್ಪ 10% ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಷ್ಟು ಯೂಸ್ ಮಾಡಿದರೆ ನಿಮಗೆ ಫ್ರೀ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ನೀವು ಬಿಲ್ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂತೇಳಿ ನಿಮಗೆ 2 ಎಕ್ಸಾಂಪಲಿಂದ ನಿಮಗೆ ತಿಳಿಸ್ಕೊಡ್ತೀನಿ. ಈಗ 200 ಯೂನಿಟ್ಸ್ ಫ್ರೀ ಅಂದರೆ ಫುಲ್ 200 ಯೂನಿಟ್ಸ್ವರೆಗೂ ನೀವು ಯೂಸ್ ಮಾಡಬೇಕು ಅಂತ ಆ ಥರ ಏನೂ ಇಲ್ಲ, ಅವ್ರು ಬೇರೆ ಹೇಳಿದ್ದಾರೆ. ಯಾವ ರೀತಿ ಅಂತಂದರೆ, ಇಲ್ಲಿ ನೋಡ್ತಿದ್ರೆ ಎಕ್ಸಾಂಪಲ್ ಒಂದು ಮನೆ ಇರುತ್ತೆ. ಇದರಲ್ಲಿ ಎವರೇಜ್ ಆಗಿ ಅವರು 80, 75, 86, 92 ಈ ಥರ ಯೂನಿಟ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಡೈಲಿ ಮಂತ್ಲಿ ಇಷ್ಟು ಯೂನಿಟ್ಸ್ ಬರ್ತಾ ಇರುತ್ತೆ. ಇಷ್ಟು ಯೂನಿಟ್ಸ್ನ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ. ಇದನ್ನು ಎವರೇಜ್ ತೊಗೊಳ್ತಾರೆ ಫ್ರೆಂಡ್ಸ್. ಅವ್ರು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎವರೇಜ್ ತೊಗೋತಾರೆ, ಒಂದು ವರ್ಷದ ಎವರೇಜ್ ತೊಗೋತಾರೆ. ಇಲ್ಲಿ ನೋಡ್ತಿದ್ರೆ 12 ತಿಂಗಳದ್ದು ನಾನು ಇಷ್ಟು ಯೂನಿಟ್ಸ್ನ ಹಾಕಿದ್ದೀನಿ. ಟೋಟಲ್ 1000 ಯೂನಿಟ್ಸ್ ಆಗುತ್ತೆ. ಅದಾದಮೇಲೆ 10% ರಿಲ್ಯಾಕ್ಸೇಷನ್ ಕೊಡ್ತಾರೆ. ಎವರೇಜ್ ಎಷ್ಟಾಯಿತು? 83.3 ಆಯಿತು. 10% ರಿಲ್ಯಾಕ್ಸೇಷನ್ ಕೊಡ್ತಾರೆ, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ 10% ಕೊಡ್ತಾರೆ. 10% ಕೊಟ್ಟಾದಮೇಲೆ ಟೋಟಲ್ 83.3 ಪ್ಲಸ್ 8.33 ಆ್ಯಡ್ ಮಾಡಿದರೆ 91.63 ಯೂನಿಟ್ಸ್ ಆಗುತ್ತೆ. 91.63 ಯೂನಿಟ್ಸ್ ಒಳಗಡೆ ಜನರು ಆ ಮನೇಲಿ ಇರ್ತಾರಲ್ಲ, ಅವರು 91.63 ಯೂನಿಟ್ಸ್ ಒಳಗಡೆ ಯೂಸ್ ಮಾಡಿದರೆ ಫ್ರೀ ಇರುತ್ತೆ ಫ್ರೆಂಡ್ಸ್. ಕರೆಂಟ್ ಬಿಲ್ ಏನೋ ಕಟ್ಟೋ ಆಗಿರಲ್ಲ. ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಆವಾಗ ಕರೆಂಟ್ ಬಿಲ್ ಕಟ್ಟಬೇಕು ಫ್ರೆಂಡ್ಸ್. ಈ ಥರ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. 2 ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಇದು ಒಂದು ಮನೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ಯೂನಿಟ್ಸ್ನ ಸುಡ್ತಾ ಇರ್ತಾರೆ, ಅಂದರೆ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. 130, 136, 125, 116, 142 ಈ ಥರ ಯೂಸ್ ಮಾಡ್ತಾರೆ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ತಿಂಗಳಲ್ಲಿ. ಒಂದು ತಿಂಗಳು ಜಾಸ್ತಿ ಇರುತ್ತೆ, ಒಂದು ತಿಂಗಳು ಕಡಿಮೆ ಇರುತ್ತೆ. ಈ ಥರ ಯೂಸ್ ಮಾಡ್ತಿರ್ತಾರೆ. ಟೋಟಲಾಗಿ 12 ತಿಂಗಳದ್ದು ಇಷ್ಟಾಗುತ್ತೆ ಫ್ರೆಂಡ್ಸ್. 1431 ಯೂನಿಟ್ ಆಗುತ್ತೆ. ಡಿವೈಡೆಡ್ ಬೈ 12 ಮಾಡಿದರೆ ಅವರೇಜ್ ಇಷ್ಟು ಬರುತ್ತೆ, 135.91 ಬರುತ್ತೆ. 10% ರಿಲ್ಯಾಕ್ಸೇಷನ್ ಕೊಡ್ತಾರೆ, ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಯೂಸ್ ಮಾಡಿದ್ರು ಏನಾಗಬಾರ್ದು, ಬಿಲ್ ಸ್ವಲ್ಪನೂ ರಿಲ್ಯಾಕ್ಸೇಷನ್ ಕೊಡದೆ ಇರೋದು ಆಗಲ್ಲ ಅಂತೇಳಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತೇಳಿ 10% ಕೊಟ್ಟಿದ್ದಾರೆ. 10% 13.59 ಆಗುತ್ತೆ ಯೂನಿಟ್. ಟೋಟಲ್ ಆಗಿ 149.50 ಇದೆ. 149.5 ಇದೆ. ಇಷ್ಟು ಯೂನಿಟ್ಸ್ನ ಅವರು ಕನ್ಸ್ಯೂಮ್ ಮಾಡಿದರೆ ಬಿಲ್ ಕಟ್ಟೋದು ಇರಲ್ಲ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ 149 ಆದಮೇಲೆ 150, 151 ಯೂನಿಟ್ಸ್ ಬಂತು ಅಂತಂದರೆ ಏನು ಬಿಲ್ ಬಂದಿರುತ್ತೆ ಆ ಬಿಲ್ನ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಭಾಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ, 200 ಯೂನಿಟ್ಸ್ ಫ್ರೀ ಅಂತೇಳಿ ಹೇಳಿದರೆ 199, 198 ಯೂನಿಟ್ಸ್ವರೆಗೂ ಯೂಸ್ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿರ್ತಾರೆ. ಅದು ತಪ್ಪು ಇದೆ ಫ್ರೆಂಡ್ಸ್. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮಗೆ ಕೊಡ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.